ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಚಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಅಜಾಯ ನಮಃ. ಓಂ ವೃತ್ರಹತ್ಯೇವಸಿ ಶೂರಸಾತೌ ಯದ್ವಾ ದಕ್ಷಸ್ಯ ಬಿಭ್ಷೋ ಅಬಿಭ್ಯದರಂಧಯಃ ಶರ್ಧತ ಇಂದ್ರದಸ್ಯೂನ್ ಪಾತಾಸುತಮಿಂದ್ರಃ. ಶ್ರೀ ಗುರುಭ್ಯೋ ನಮಃ. ವಿಷ್ಣು ಸಹಸ್ರನಾಮ ಸ್ತೋತ್ರದ ಅಜ ಅನ್ನುವಂಥ ನಾಮ 209ನೇದ್ದು ಮತ್ತು ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರ ಇವೆರಡನ್ನೂ ಕೂಡ ನಾವಿವತ್ತು ಅವಲೋಕಿಸಬೇಕಿದೆ. ಮೊದಲು ಅಜ ಎಂಬ ಶಬ್ದಕ್ಕೆ ಏನು ಅರ್ಥ ಆಗಬಹುದು ಅಂತನ್ನೋದನ್ನು ನೋಡೋಣ. ಈಗ ನಾವು ನೋಡ್ತಾ ಇರುವಂಥ ಬೃಹತಿ ಮಂತ್ರಕ್ಕೆ ಸಂಬಂಧಿಸಿದಂತೆ ಅಜ ಅನ್ನೋ ಶಬ್ದ ಏನು ಅರ್ಥ ಹೇಳ್ತದೆ ಅಂತ ಅನ್ನೋದು ನಾವು ಬಹಳ ಮುಖ್ಯ ಆಗ್ತದೆ. ಅದಕ್ಕೆ ಅಜ ಅಂದರೆ ಹುಟ್ಟಿಲ್ಲದವನು ಇತ್ಯಾದಿ ಬೇರೆ ಬೇರೆ ಅನೇಕ ಅರ್ಥಗಳು ಇದ್ದೇ ಇವೆ. ಆದರೆ ಈಗ ನಮಗೆ ಬೇಕಾಗಿರುವ ಅರ್ಥ ಇದು. ಅಜ ಅಂದರೆ ಶತ್ರುಗಳನ್ನು ನಾಶಪಡಿಸುವವನು, ಅಜ ಕ್ಷಿಪಣೆ, ದೂರ ಓಡಿಸುವವನು ಅಂತ ಅರ್ಥ. ಯಾರನ್ನ ದೂರ ಓಡಿಸುವುದು ಅಂದರೆ ಶತ್ರುಗಳನ್ನ ದೂರ ಓಡಿಸುವುದು. ಈ ಅರ್ಥ ನಮಗೆ ಇಲ್ಲಿ ಮುಖ್ಯ ಆಗ್ತದೆ. ಮತ್ತೆ ಯಾವ ಭಗವಂತನಿಗಾಗಿ ಸೋಮ ರಸವನ್ನ ಎಲ್ಲ ಋತ್ವಿಕಗಳು ಅರ್ಪಿಸ್ತಾರೋ, ಅಥವಾ ಸೋಮ ಅಂದರೆ ಭಕ್ತಿಪೂರ್ಣವಾದಂಥ ಮನಸ್ಸು, ಅದನ್ನ ಎಲ್ಲ ಸಾಧಕರು ಕೂಡ ಅರ್ಪಿಸ್ತಾರೋ ಅವನು ಅಜ. ಅದು ಮತ್ತೊಂದು ಅರ್ಥ, ಅದು ಕೂಡ ಈ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕಾಣಿಸ್ತದೆ. ಇವೆರಡು ಅರ್ಥಗಳು. ಮತ್ತೆ ಅಜ ಅಂದ್ರೆ ಹುಟ್ಟಿಲ್ಲದವನು ಅಂತ ಅರ್ಥ ಇದ್ದೇ ಇದೆ, ಈಗಾಗಲೇ ನಾವು ನೋಡಿದಂತೆ. ಅಜ ಅಂದ್ರೆ ಚತುರ್ಮುಖ, ಚತುರ್ಮುಖನಲ್ಲಿ ಅಂತರ್ಗತನಾದವನು, ಅದಕ್ಕಾಗಿ ಅಜ. ಮುಕ್ತರು ಮತ್ತೆ ಹುಟ್ಟಿಲ್ಲದಂತೆ ಶಾಶ್ವತವಾದ ಮುಕ್ತ ಸ್ಥಿತಿಯನ್ನೇನು ಪಡಿತಾರೆ, ಆ ಕಾರಣ ಅದು ಕೂಡ ಈ ಭಗವಂತನ ಅನುಗ್ರಹದಿಂದಲೇ. ನ ಜಾಯಂತೆ ಪುನಃ ಅಥ, ಅದರಿಂದ ಅವನು ಅಜ. ಈ ಕಾರಣದಿಂದ ಅವನ ಅಜ ಅಂತ ಹೇಳಬೇಕು. ಅಕಾರ ಅಂದ್ರೆ ಅಕಾರದಿಂದ ವಾಚ್ಯನಾದವನು, ಆನಂದ ಸ್ವರೂಪ, ಆದ್ದರಿಂದ ಅಕಾರದಿಂದ ವಾಚ್ಯ, ಆನಂದತ್ವಾದ ಅನಾಮಾಸವು ಅಂತ ಹೇಳ್ತಾರೆ. ಮತ್ತೆ ಜ ಅಂದ್ರೆ ಎಲ್ರಿಗೂ ಕೂಡ ಜನಕ, ಆ ಒಂದು ಅರ್ಥವನ್ನು ಕೂಡ ನಾವಿಟ್ಟು ತಿಳ್ಕೊಳ್ಬಹುದು. ಅಜ ಅಂದ್ರೆ ನಾವು ಮಾಡುವಂತ ಯಜ್ಞಕ್ಕೆ ಬರುವಂಥವನು, ಈ ಅರ್ಥವನ್ನು ಕೂಡ ತಿಳ್ಕೊಳ್ಬಹುದು. ಇದಿಷ್ಟು ಈ ಶಬ್ದಕ್ಕೆ ಸಂಬಂಧಿಸಿದಂತೆ, ಅಜ ಅನ್ನೋ ಶಬ್ದಕ್ಕೆ ಸಂಬಂಧಿಸಿದಂತೆ ನಾವು ಅರ್ಥಗಳನ್ನ ನೋಡಿದ್ದಾಯ್ತು. ಮುಂದೆ ಈ ಬೃಹತಿ ಮೂಲ ಋಗ್ವೇದದ ಮಂತ್ರಕ್ಕೆ ಏನು ಅರ್ಥ ಆಗ್ತದೆ, ಅದನ್ನ ಸಾಯಣಾಚಾರ್ಯ ಏನು ಹೇಳಿದ್ದಾರೆ ಅಂತ ಅನ್ನೋದನ್ನ ನೋಡೋಣ. ಆರನೇ ಮಂಡಲದ 23ನೇ ಸೂಕ್ತ, ಅಲ್ಲಿ 2ನೇ ಮಂತ್ರ, ಯದ್ವಾ ದಿವಿಪಾರಿಯೇ ಸುಷ್ವಿಮಿಂದ್ರ ವೃತ್ರಹತ್ಯೇವ ಶಿಶೂರಸಾತೌ ಯದ್ವಾ ದಕ್ಷಸ್ಯ ಬಿಭ್ಯುಷೋ ಅಬಿಭ್ಯದರಂಧಯಃ ಶರ್ಧತ ಇಂದ್ರದಸ್ಯೋನ್ ಅಂತ. ಅದರಲ್ಲಿ ಯದ್ವಾ ದಿವಿಪಾರಿಯೇ ಸುಷ್ವಿಮಿಂದ್ರ ಅನ್ನೋದನ್ನ ಹಿಂದಿನ ಸ್ಥಿರ ಅನ್ನೋ ನಾಮಕ್ಕೆ ಸಂಬಂಧಪಟ್ಟಂತೆ ಇಟ್ಕೊಂಡಿದ್ದಾರೆ. ಈ ನಾಮಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಭಾಗವನ್ನು ಮಾತ್ರ ಇಟ್ಕೊಂಡಿದ್ದಾರೆ. ಮತ್ತೆ ಅದರ ಮುಂದಿನ 3ನೇ ಮಂತ್ರ ಇದೆ, ಪಾತಾಸುತಮಿಂದ್ರೋ ಅಸ್ತು ಸೋಮಂ ಪ್ರಣೇನಿ ರುಗ್ರೋ ಜರಿತಾರಮೂತಿ ಅಂತ. ಅದರಲ್ಲಿ ಇರುವ ಪಾತಾಸುತಮಿಂದ್ರ ಅಷ್ಟು ಭಾಗವನ್ನು ಮಾತ್ರ ಈ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಇಟ್ಕೊಂಡಿದ್ದಾರೆ. ಇದಕ್ಕೀಗ ಸಾಯಣಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡಬೇಕು. ಶೂರಸಾತವು, ಶೂರರು ಅಂದ್ರೆ ಭಟರು, ಯುದ್ಧ ಮಾಡುವಂತ ಸೈನಿಕರು. ಅವರಿಂದ ಸಾತವು ಅಂದ್ರೆ ಪ್ರಾಪ್ಯವಾದದ್ದು, ವೃತ್ರಹತ್ಯ ಅಂದ್ರೆ ಯುದ್ಧ. ಈ ಭಟರಾದವರು ಈ ಯುದ್ಧದಲ್ಲಿ ಯಾವತ್ತು
ಪಾಲ್ಗೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆದ್ರಿಂದ ಯುದ್ಧ ಅನ್ನೋದು ಭಟರಿಗೆ ಪ್ರಾಪ್ಯ. ಅಂಥ ಯಜ್ಞದಲ್ಲಿ, ಅಂಥ ಯುದ್ಧದಲ್ಲಿ ನೀನು ಅವಸಿ ರಕ್ಷಿಸ್ತಿ. ಯಾರನ್ನ? ಸುಶ್ವಿ ಅಂದ್ರೆ ಯಜಮಾನ. ಸೋಮ ಬಳ್ಳಿಯನ್ನು ಹಿಂಡಿ ರಸವನ್ನ ಸಂಗ್ರಹಿಸುವ ಯಜಮಾನ, ಅವನನ್ನು ನೀನು ರಕ್ಷಿಸ್ತಿ ಅಂತ ಅರ್ಥ. ದಕ್ಷ ಅಂದ್ರೆ ಯಜ್ಞಾದಿಗಳನ್ನ ಮಾಡ್ಲಿಕ್ಕೆ ಸಮರ್ಥನಾದಂಥ ಯಜಮಾನನನ್ನು ನೀನು ರಕ್ಷಿಸ್ತಿ. ಅವನು, ಈ ಯಜಮಾನ, ಯಜ್ಞದಲ್ಲಿ ಶತ್ರುಗಳಿಗೆ ಹೆದರಿದ್ದಾನೆ. ಬಿಭ್ಯುಷಃ ಶತ್ರುಭ್ಯ ಬಿಭ್ಯತಃ ಜನಸ್ಯ. ಒಂದು ಯಜ್ಞಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ, ಇನ್ನೊಂದು ಶತ್ರುಗಳನ್ನು ಕುರಿತಾಗಿ ಈ ಸಾಧಕನಾದವನು ಮಾಡುವಂಥ ಯುದ್ಧದ ಕುರಿತಾಗಿ ಕೂಡ ಸಾಯಣಾಚಾರ್ಯರು ಅರ್ಥ ಹೇಳಿದ್ದಾರೆ. ಆದ್ರಿಂದ ಆ ಯಜಮಾನನಿಗೀಗ ಶತ್ರುಗಳ ಭಯ ಇದೆ. ಇಂದ್ರನ ಭಕ್ತನಾದ ಯಜಮಾನನಿಗೆ ಅಲ್ಲಿ ಬಂದಂಥ ದಸ್ಯುಗಳನ್ನ, ಯಜ್ಞಕ್ಕೆ ತೊಂದರೆ ಕೊಡುವಂಥವ್ರನ್ನ ಈ ಇಂದ್ರ ತಾನು ಭಯವಿಲ್ಲದೆ, ಅಭಿಭ್ಯತ್ ಅಂದ್ರೆ ಭಯವಿಲ್ಲದೆ, ಅವರನ್ನ ಅರಂಧಯ ನಾಶ ಮಾಡ್ತೀನಿ ನೀನು ಅಂತ ಅವರ ಸ್ತೋತ್ರ. ಮತ್ತೆ ಪಾತ ಸುತಮಿಂದ್ರ. ಸುತ ಅಂದ್ರೆ ಹಿಂಡಲ್ಪಟ್ಟಂಥ ಸೋಮರಸ, ಅದನ್ನು ಕೂಡ ನೀನು ಕುಡಿತಿ ಅಂತ ಇದು ಸಾಯಣಾಚಾರ್ಯ ಹೇಳುವಂಥ ಅರ್ಥ. ಇದಾದ ಮುಂದೆ ಮೂಲ ಬೃಹತಿ ಮಂತ್ರಕ್ಕೆ ಭಗವಂತಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಅವರ ದೃಷ್ಟಿಯಲ್ಲಿ ಇತ್ವಂ ನಿಮಿಷ್ಟ ಇಂದ್ರ ಸ್ತೋಮೆ ಬ್ರಹ್ಮಣಿ ಶಸ್ಯಮಾನ ಮುಕ್ತೆ ಯದ್ವಾ ಯುಕ್ತಾಭ್ಯಾಂ ಮಘವನ್ ಹರಿಭ್ಯಾಂ ಬಿಭ್ರದ್ವಜ್ರಂ ವಾ. ಇದು ಬೃಹತಿ ಮಂತ್ರ, ಅಜ ಅನ್ನೋ ನಾಮಕ್ಕೆ ಸಂಬಂಧಪಟ್ಟದ್ದು. ಹೀಗೆ ರಘುನಾಥ ಸ್ವಾಮಿಗಳ ದೃಷ್ಟಿಯಲ್ಲಿ ಮತ್ತು ಭಗವಂತಾಚಾರ್ಯ ದೃಷ್ಟಿಯಲ್ಲಿ ಆ ಬೃಹತಿ ಮಂತ್ರ ಬೇರೆ ಬೇರೆ ಆಗ್ತದೆ. ಮತ್ತು ಈ ಬೃಹತಿ ಮಂತ್ರ ಅಜ ಅನ್ನೋದು 206ನೇದ್ದು ಭಗವಂತಾಚಾರ್ಯ ದೃಷ್ಟಿಯಲ್ಲಿ. ಅಜ ಅನ್ನೋ ಶಬ್ದಕ್ಕೆ ಈ ಯಾರು ಭಗವಂತನಿಗಾಗಿ ಯಜ್ಞದ ಋತ್ವಿಕ್ಗಳು ಸೋಮರಸವನ್ನು ತರ್ತಾರೋ ಅಂಥವನು ಅಜಂತಿ ಸೋಮಂ ಅಸ್ಮೈ ಇತಿ ಅಜಃ. ಇವನಿಗಾಗಿ ಸೋಮ ರಸವನ್ನು ಎಲ್ಲರೂ ಕೂಡ ತರ್ತಾರೆ. ಅದಕ್ಕಾಗಿ ಇವನನ್ನೇ ಅಜ ಅಂತ ಹೇಳಬೇಕು. ಅಜ್ಯತೆ ಸೋಮಃ ಅಸ್ಮೈ, ಅದರಿಂದ ಇವನೇ ಅಜ. ಅಜ ಹರಣೆ ಅಂತ ಧಾತು ಇದೆ, ಅದರಿಂದ ತರುವುದು ಅಂತ ಹೀಗೆ ಅರ್ಥ ಆಗ್ತದೆ. ಈ ಅರ್ಥವನ್ನ ಅವ್ರು ಹೇಳಿದ್ದಾರೆ. ಮತ್ತೆ ಯಜ್ಞದ ಕಡೆಗೆ, ಯಜ್ಞ ನಡೆಯುವ ಜಾಗದ ಕಡೆಗೆ ಅವನು ಧಾವಿಸಿ ಬರ್ತಾನೆ, ಅದು ಒಂದು ಅರ್ಥವನ್ನು ಕೂಡ ಅವರು ಹೇಳಿದ್ದಾರೆ. ಅಜ ಗತಿಕ್ಷೇಪಣೆಯೋ ಅಂತಿದೆ. ಆ ಧಾತು ಪ್ರಕಾರ ಬರುವುದು, ಹೋಗುವುದು ಯಜ್ಞದ ಕಡೆಗೆ. ಅಜ ಹರಣೆ ಅಂತಿರುವುದರಿಂದ ಸೋಮರಸವನ್ನು ಅವನಿಗಾಗಿ ಅರ್ಪಿಸುವುದು. ಇಷ್ಟ ಅರ್ಥಗಳನ್ನ ಅವ್ರು ತಿಳಿಸ್ತಾರೆ. ಅದಕ್ಕೆ ಇವರು ಏನು ಅರ್ಥ ಹೇಳಿದ್ದಾರೆ ಮೂಲ ಋಗ್ವೇದ ಮಂತ್ರಕ್ಕೆ, ಅದನ್ನು ನೋಡ್ಬೇಕು ನಾವು. ಶೂರ ಸಾತವು, ಶೂರರ ಲಾಭ. ಸಾತಿ ಅಂದ್ರೆ ಲಾಭ ರೂಪವಾದದ್ದು. ವೃತ್ರಹತ್ಯ ಅಂದ್ರೆ ಶತ್ರುಗಳ ಜೊತೆಗೆ ಮಾಡುವಂಥ ಯುದ್ಧ. ಈ ಎಲ್ಲ ಅರ್ಥವನ್ನು ಸಾಯಣಾಚಾರ್ಯರು ಮತ್ತೆ ಭಗವಂತಾಚಾರ್ಯರು ಹೆಚ್ಚು ಕಡಿಮೆ ಒಂದೇ ರೀತಿ ಹೇಳಿದ್ದಾರೆ. ಸಾತಿ ಅಂದ್ರೆ ಲಾಭ ರೂಪವಾದದ್ದು ಅನ್ನೋ ಅರ್ಥ ಸ್ವಲ್ಪ ಸ್ವಲ್ಪ ಬೇರೆ ರೀತಿಯಾಗಿದೆ. ಸಾಯಣಾಚಾರ್ಯ ಹೇಳಿದ್ದಕ್ಕೂ ಭಗವಂತಾಚಾರ್ಯ ಹೇಳಿದ್ದಕ್ಕೂ, ಭಗವಂತಾಚಾರ್ಯರು ಮತ್ತೆ ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥ ಎರಡೂ ಕೂಡ ಸಾತಿ ಅಂದ್ರೆ ಲಾಭ ರೂಪವಾದದ್ದು. ಅಂತೂ ಈ ಶೂರರಿಗೆ ಯಜ್ಞ ಅಂತ ಅನ್ನೋದೊಂದು, ಯುದ್ಧ ಅನ್ನೋದೊಂದು ಯಾವತ್ತೂ ಕೂಡ ದೊಡ್ಡ ಲಾಭವನ್ನು ಕೊಡುವಂಥ ಕೆಲಸ, ದೊಡ್ಡ ಪ್ರಯೋಜನವನ್ನು ಕೊಡುವಂಥ ಒಂದು ಕೆಲಸ ಅವರಿಗೆ. ಆ ಯುದ್ಧದಲ್ಲಿ ನೀನು ರಕ್ಷಿಸ್ತಿ. ಬಿಭ್ಯುಷಃ ಅಂದ್ರೆ ಶತ್ರುಗಳಿಗೆ ಹೆದರಿದಂಥ ಯಜಮಾನನನ್ನು ನೀನು ರಕ್ಷಿಸ್ತಿ. ಆ ಶತ್ರುಗಳು ಇವನಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಶರ್ಧತಃ ಅಂದ್ರೆ ಯಜಮಾನನಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಅವನನ್ನ ನೀನು ರಕ್ಷಿಸ್ತಿ ಅಂತ ಅದರ ಅರ್ಥ. ಭಗವಂತಾಚಾರ್ಯ ಹೇಳೋ ಪ್ರಕಾರ ಶ್ರುಧು ಮೃಧು
ಉಂದೆ ಅಂತ ಧಾತು ಇದೆ. ಅದರಿಂದ ಈ ಧಾತುವಿಗೆ ಒದ್ದೆ ಮಾಡುವುದು ಅಂತ ಅರ್ಥ ಮೂಲತಃ ಇದೆ. ಶೃಧು ಮೃಧು ಉಂದನೆ ಅಂತ. ಶೃಧು ಅನ್ನೋ ಧಾತು ಮತ್ತು ಮೃಧು ಅನ್ನೋ ಧಾತು ಎರಡೂ ಕೂಡ ಒದ್ದೆ ಮಾಡುವುದು ಅನ್ನೋ ಅರ್ಥವನ್ನು ಹೇಳ್ತವೆ. ಹಾಗಾಗಿ ಇಲ್ಲಿ ಶತ್ರುಗಳನ್ನ ನಾಶ ಮಾಡುವುದು ಅಂತ ಅರ್ಥ ಹೇಗೆ ಸಿಗುತ್ತದೆ ಅಂದ್ರೆ, ಶಕ್ತಿ ವೃತ್ತಿಯನ್ನು ಬಿಟ್ಟು ಲಕ್ಷಣಾ ವೃತ್ತಿಯಿಂದ ನಾಶ ಮಾಡೋದು ಅಂತ ಅರ್ಥ ಇಟ್ಕೋಬೇಕು ಅಂತ ಭಗವಂತಾಚಾರ್ಯ ಅಭಿಪ್ರಾಯ ಪಟ್ಟಿದ್ದಾರೆ. ಅಥವಾ ಶ್ರದ್ಧತಃ ಅಂದ್ರೆ ಬಲಿಷ್ಠನಾದವನು, ಬಲಿಷ್ಠರಾದಂತಹ ಶತ್ರುಗಳನ್ನ ಇವನು ನಾಶ ಮಾಡ್ತಾನೆ. ಅಭಿಭ್ಯನ್, ಸ್ವತಃ ಇವನಿಗೆ ಯಾವುದೇ ಭಯ ಇಲ್ಲ. ಶತ್ರುಗಳನ್ನ ಅರಂಧಯ ಸಂಭೃತವಾನಸಿ. ಮತ್ತೆ ಸ್ಪಾತಾಸುತಮಿಂದ್ರ ಅದ್ರ ಮುಂದಿನ ಮಂತ್ರ. ಸೋಮರಸವನ್ನು ಕೂಡ ಈ ಇಂದ್ರನಲ್ಲಿ ಅಂತರ್ಯಾಮಿಯಾದ ಭಗವಂತ ಇವನು ಪಾನ ಮಾಡ್ತಾನೆ. ಇದಿಷ್ಟು ಭಗವಂತಾಚಾರ್ಯರು ಆ ಶಬ್ದಕ್ಕೆ ಹೇಳಿದಂಥ ಅರ್ಥ. ಮುಂದೆ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಹೇಳುವ ಅರ್ಥ ನೋಡೋಣ. ಶೂರಸಾತಿ ಅಂದ್ರೆ ಶೂರರಿಗೆ ಅತ್ಯಂತ ಪ್ರಯೋಜನಕಾರಿಯಾದ ವೃತ್ರ ಹತ್ಯೆ ಅಂದ್ರೆ ಯುದ್ಧ. ಅಲ್ಲಿ ಯುದ್ಧದಲ್ಲಿ ಯೋದ್ಧಾರನಾದ ಭಕ್ತನನ್ನು ಕಾಪಾಡ್ತಿ ಅಂತ ಅರ್ಥ. ಮತ್ತೆ ದಕ್ಷ ಅಂದ್ರೆ ಈ ಕರ್ಮವನ್ನು ಮಾಡ್ಲಿಕ್ಕೆ ಸಮರ್ಥನಾದಂಥ, ಶತ್ರುಗಳಿಗೆ ಬಿಭ್ಯೂಷಃ ಅಂದ್ರೆ ಶತ್ರುಗಳಿಗೆ ಹೆದರಿದಂಥ ಯಜಮಾನನನ್ನ ನೀನು ಕಾಪಾಡ್ತಿ. ಅವನ ಪ್ರಯೋಜನಕ್ಕಾಗಿ ಈ ದಸ್ಯುಗಳು, ಏನು ದುಷ್ಟರು, ಕಳ್ಳರು, ಈ ಯಜಮಾನನಿಗೆ ತೊಂದರೆ ಕೊಡುವಂತಹ ನೀಚರಿದ್ದಾರೆ, ಅವ್ರನ್ನೆಲ್ಲ ಸದೆ ಬಡಿತಿ ಅಂತ ಅರ್ಥ. ಶ್ರದ್ಧತಃ ಅಂದ್ರೆ ಸಂಗ್ರಾಮದಲ್ಲಿ ಉದ್ಯೋಗಶೀಲರಾದವರು ಅಂತ ಅರ್ಥವನ್ನ ರಘುನಾಥ ಸ್ವಾಮಿಗಳು ಹೇಳ್ತಾರೆ. ಯುದ್ಧದಲ್ಲಿ ನಿರಂತರವಾಗಿ ಕಾರ್ಯ ಮಾಡ್ತಾ ಇರುವವರು, ಸುಮ್ಮನೆ ಕೂತ್ಕೊಂಡಿಲ್ಲ, ನಿರಂತರ ಪ್ರಯತ್ನಶೀಲರಾದವರು, ಇದು ಅವ್ರು ಹೇಳುವಂತ ಅರ್ಥ. ಅಭಿಭ್ಯತ್, ಅವರನ್ನ ಸದೆ ಬಡಿಯುವಾಗ ಇಂದ್ರ ಅಥವಾ ಭಗವಂತ ಸ್ವಯಂ ಯಾವುದೇ ಭಯ ಇಲ್ಲದೇನೆ ಕಾರ್ಯ ಮಾಡ್ತಾನೆ. ಹೀಗೆ ಅವರನ್ನು ಸದೆ ಬಡಿತಾನೆ. ಇವನು ಸೋಮರಸವನ್ನು ಕೂಡ ಪಾನ ಮಾಡ್ತಾನೆ. ಇದೆಲ್ಲವೂ ಆ ಕಡೆ ಶಸ್ತ್ರ ಮಂತ್ರ, ಬೃಹತಿ ಮಂತ್ರ, ಶಸ್ತ್ರ ಮಂತ್ರ, ಸ್ತೋತ್ರ ಮಂತ್ರ, ಇವುಗಳೆಲ್ಲದರ ಪಾರಾಯಣ ನಡೆಯುವಾಗ ಈ ಕಾರ್ಯ ಎಲ್ಲವೂ ನಡೀತದೆ ಅಂತ ಅದರ ತಾತ್ಪರ್ಯ. ಇದಿಷ್ಟು ರಘುನಾಥ ಸ್ವಾಮಿ ಹೇಳುವ ಅರ್ಥ. ಅಜತಿ ಅಂದ್ರೆ ಪ್ರತಿಕ್ಷಿಪತಿ, ಹೊಡೆದು ಓಡಿಸುವವನು, ದೂರ ತಳ್ಳುವವನು. ಯಾರನ್ನ ದೂರ ತಳ್ಳುವವನು ಅಂದ್ರೆ ಶತ್ರುಗಳನ್ನ ದೂರ ತಳ್ಳುವವನು. ಆದ್ದರಿಂದ ಈ ಭಗವಂತನನ್ನೇ ಅಜ ಅಂತ ಹೀಗೆ ಹೇಳೋದು, ಶತ್ರುಗಳನ್ನು ದೂರ ತಳ್ಳುವುದರಿಂದ. ಇದು ರಘುನಾಥ ಸ್ವಾಮಿಗಳು ಕೊಟ್ಟಂತ ಅರ್ಥ. ಇನ್ನು ಮುಂದೆ ನಾನು ಈ ಮಂತ್ರಕ್ಕೆ ಏನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅನ್ನೋದನ್ನ ನೋಡೋಣ. ಇಂದ್ರ ಅಂದ್ರೆ ಸರ್ವೇಶ್ವರನಾದಂತಹ ಭಗವಂತನೇ. ತ್ವಂ ನೀನು, ಶೂರರಿಗೆ ಲಾಭರೂಪವಾದಂತಹ ಪ್ರಯೋಜನಕಾರಿಯಾದಂಥದ್ದು ಅರ್ಥ ರಘುನಾಥ ಸ್ವಾಮಿಗಳು ಮತ್ತು ಭಗವಂತಾಚಾರ್ಯ ಹೇಳಿದ ಅರ್ಥ, ಅದನ್ನೇ ಇಟ್ಕೊಂಡಿದ್ದೇನೆ. ವೃತ್ರ ಹತ್ಯೆ ಅಂದ್ರೆ ಕೇವಲ ಯುದ್ಧ ಅಂತ ಅರ್ಥ ಇಟ್ಕೊಂಡಿಲ್ಲ. ವೃತ್ರ ಅಂದ್ರೆ ನಮ್ಮೆಲ್ಲರನ್ನು ಆವರಿಸುವಂತಹ ಜ್ಞಾನ ಅಂತ ಅರ್ಥ. ಋಗ್ಭಾಷ್ಯದಲ್ಲಿ ಆಚಾರ್ಯ ಅರ್ಥ ಹೇಳಿದ್ದಾರೆ. ಆ ಅಜ್ಞಾನ ನಾಶಕವಾದ ಜ್ಞಾನ ಯಜ್ಞ, ಇದು ನನಗೆ ಅಲ್ಲಿ ಬೇಕಾಗಿರುವಂತಹ ಅರ್ಥ. ಅದೇ ಯುದ್ಧ ರೂಪವಾದದ್ದು. ನಮ್ಮ ಅಜ್ಞಾನವನ್ನು ನಾಶ ಮಾಡಲಿಕ್ಕೆ ನಾವೇನು ಶ್ರವಣ ಮನನಾದಿ ಕಾರ್ಯಗಳನ್ನು ಮಾಡ್ತೇವೆ, ಅದೇ ಯುದ್ಧ ರೂಪವಾದದ್ದು ಅಂತ ತಿಳ್ಕೊಳ್ಬಹುದು. ಅಲ್ಲಿ ಸಾಧಕನಾದ ಭಕ್ತನನ್ನ ನೀನು ರಕ್ಷಿಸ್ತೆ. ಮತ್ತೆ ಯದ್ವಾ, ಅದಲ್ಲದೆ ದಕ್ಷಸ್ಯ, ದಕ್ಷ ಅಂದ್ರೆ ಕಾರ್ಯ ಸಮರ್ಥನಾದವನು, ಸಾಧನೆಯಲ್ಲಿ ಸಮರ್ಥನಾದಂಥ, ಬಿಭ್ಯುಷಃ ಅಜ್ಞಾನ ವಿಪರೀತ ಜ್ಞಾನಗಳಿಗೆ ಹೆದರಿದೆ. ಶತ್ರುಗಳಿಗೆ ಹೆದರುವುದು ಅಂದ್ರೆ ಬೇರೆ ಯಾರೋ ಶತ್ರುಗಳಿಗೆ ಹೆದರುವುದಲ್ಲ, ಅಜ್ಞಾನ ಮತ್ತು ವಿಪರೀತ ಜ್ಞಾನಗಳಿಗೆ ಹೆದರಿದಂಥ
ಈ ಯಜಮಾನನ ಯಜ್ಞಕ್ಕೆ, ಅವನ ಕಾರ್ಯಗಳಿಗೆ ಯಾರು ಪೀಡೆ ಕೊಡ್ತಾ ಇದ್ದಾರೆ, ಶ್ರದ್ಧತಃ ಅಂದರೆ ಧರ್ಷಕರಾದವರು, ಅವನಿಗೆ ತೊಂದರೆ ಕೊಡ್ತಾ ಇರುವವರು ಅಂತ ಅದರ ತಾತ್ಪರ್ಯ. ಪೀಡಕಾನ್ ಅಂತ ಈಗ ಅರ್ಥ ಮಾಡ್ಕೊಂಡಿದ್ದಾನೆ. ಅದು ಹೇಗೆ ಪೀಡಕಾನ್ ಅಂತ ಅರ್ಥ ಬರ್ತದೆ ಅಂದರೆ, ಭಗವಂತಾಚಾರ್ಯ ಹೇಳಿದಂತೆ ಅದು ಲಕ್ಷಣೆಯ ಅರ್ಥ ಬರ್ತದೆ ಅಂತ ನಾವು ನೋಡಿದ್ದೇವೆ. ಕ್ಲೇದನಾರ್ಥೋಯಂ ಧಾತು ಲಕ್ಷಣೆಯ ಧರ್ಷಣಾರ್ಥ ಇತಿ ಮೂಲತಃ ಒದ್ದೆ ಮಾಡುವುದು ಅಂತ ಅರ್ಥ. ಅದಕ್ಕೆ ಲಕ್ಷಣಾವೃತ್ತಿಯಿಂದ ದರ್ಶನ ಮಾಡುವುದು, ಪೀಡಿಸುವುದು ಅಂತ ಅರ್ಥ ಆಗ್ತದೆ ಅಂತ ಭಗವಂತಾಚಾರ್ಯ ಹೇಳಿದ್ದನ್ನು ನೋಡಿದ್ದೇವೆ. ಕ್ಲೇದನ ಅಂದರೆ ಲಕ್ಷಣಾವೃತ್ತಿಯಿಂದ ಹಾಗೇನು ಅರ್ಥ ಮಾಡಬೇಕಾಗಿಲ್ಲ, ಅಥವಾ ಲಕ್ಷಣಾವೃತ್ತಿಯಿಂದ ಅರ್ಥ ಮಾಡಬಹುದು ಅಂತ ಹೇಳಿದ್ರು ತಪ್ಪು ಅಲ್ಲ. ಅದಕ್ಕೆ ನನ್ನ ವಿವರಣೆ, ಭಗವಂತಾಚಾರ್ಯ ಹೇಳಿದ್ದನ್ನು ನಿರಾಕರಣೆ ಮಾಡ್ತಿಲ್ಲ. ಶಕ್ತಿವೃತ್ತಿಯಿಂದಲೇ ಈ ಕ್ಲೇದನ ಅನ್ನೋದಕ್ಕೆ ನಾವು ಬೇಕಾದಂತಹ ಅರ್ಥವನ್ನು ತಗೊಳ್ಬಹುದು. ಅಥವಾ ಶಕ್ತಿ ವೃತ್ತಿಯಿಂದ ತಗೊಳ್ಳಿಕ್ಕೆ ಆಗದೆ ಹೋದ್ರೆ ಲಕ್ಷಣಾವೃತ್ತಿಯಿಂದ ತಗೊಂಡ್ರು ಕೂಡ ಅದು ಹೇಗೆ ಅದಕ್ಕೆ ನಾಶ ಅಂತ ಅರ್ಥ ಬರ್ತದೆ, ಉಂದನ ಅಂತ ಅನ್ನೋದಕ್ಕೆ ನಾಶ ಅಂತ ಅರ್ಥ ಹೇಗೆ, ಒದ್ದೆ ಮಾಡುವುದು ಅನ್ನೋ ಶಬ್ದಕ್ಕೆ ನಾಶ ಅಂತ ಅರ್ಥ ಬರೋದು ಹೇಗೆ, ಅದನ್ನ ನೋಡ್ಬೇಕಲ್ಲ. ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ನಲ್ಲಿ ಈ ತಣ್ಣೀರು ಎರಚುವುದು, ಒದ್ದೆ ಮಾಡುವುದು ಅಂತೇನು ಶಬ್ದ ಇದೆಯಲ್ಲ, ಇದು ಒಂದು ಪ್ರಸಂಗದಲ್ಲಿ ನಾಶ ಮಾಡುವುದು, ವ್ಯರ್ಥ ಮಾಡುವುದು ಅನ್ನೋ ಅರ್ಥವನ್ನ ಹೇಳ್ತದೆ. ನಾವು ಇದನ್ನ ನೋಡಿರ್ತೀವಿ, ಆಸೆಗೆ ತಣ್ಣೀರು ಎರಚುವುದು ಅಂತ. ಅವನದೊಂದು ಯಾವುದೋ ಆಸೆ ಇತ್ತು, ಆ ಆಸೆಗೆ ತಣ್ಣೀರು ಎರಚುವುದು ಅಂತ. ಈ ತಣ್ಣೀರು ಎರಚುವುದು ಅಂದ್ರೆ ಆಸೆಯನ್ನ ವ್ಯರ್ಥ ಮಾಡೋದು, ಆಸೆಗೆ ಕಲ್ಲು ಹಾಕುವುದು ಅಂತ ಹೀಗೆ ಅರ್ಥ ಆಗ್ತದೆ. ಈ ಅದರಿಂದ ತಣ್ಣಗಿನ ಅನ್ನೋ ಶಬ್ದ, ಕೋಲ್ಡ್ ಅನ್ನೋ ಶಬ್ದ, ಇವೆಲ್ಲವೂ ಕೂಡ ನಾಶ ಮಾಡುವುದು, ನಮ್ಮ ಎದುರಿಗಿರುವಂತಹ ವ್ಯಕ್ತಿಯ ಬಗ್ಗೆ ಯಾವುದೇ ರೀತಿಯಾದ ಪ್ರೀತಿ ವಿಶ್ವಾಸ ಇಲ್ಲದೆ ಇರುವುದು ಅನ್ನೋದನ್ನು ತೋರಿಸ್ತದೆ. ತಣ್ಣಗಿನ ಪ್ರತಿಕ್ರಿಯೆ ಅಂದ್ರೆ ಅದೆಲ್ಲ ಅದೇ ಅರ್ಥ. ಇಂಗ್ಲಿಷ್ನಲ್ಲೂ ಕೂಡ ಡ್ಯಾಂಪನ್ ದ ಸ್ಪಿರಿಟ್ಸ್ ಅಂತ ಹೇಳ್ತಾರೆ. ಇನ್ನೊಬ್ಬರ ಸ್ಪಿರಿಟ್ಸ್, ಮನೋಭಾವಗಳನ್ನ, ಅವರ ಆಸೆಗಳನ್ನ ಡ್ಯಾಂಪನಿಂಗ್, ಒದ್ದೆ ಮಾಡುವುದು, ತೇವಭರಿತವನ್ನಾಗಿ ಮಾಡಿ ಅದನ್ನು ಹಾಳುಗೆಡುವುದು ಅಂತ ಈಗ ಹೇಳ್ತಾರೆ. ಆದ್ರಿಂದ ಎಲ್ಲ ಸ್ವಾಗತ, ಪ್ರೀತಿ, ಭಕ್ತಿ ಇವೆಲ್ಲವೂ ಕೂಡ ಬೆಚ್ಚಗಿನ ಭಾವನೆಗಳು. ಮತ್ತೆ ತಣ್ಣನೆಯ ಕ್ರೌರ್ಯ, ತಣ್ಣನೆಯ ಪ್ರತಿಕ್ರಿಯೆ, ನಿರುತ್ಸಾಹಗೊಳಿಸುವುದು, ಇವೆಲ್ಲ ತಣ್ಣಗಿನ ಭಾವನೆಗಳು. ಆದ್ರಿಂದ ತಣ್ಣಗೆ ಇರುವುದು ಅಂದ್ರೆ, ಅಥವಾ ಉಂದನ ಅಂದ್ರೆ ನಾಶ ಮಾಡುವುದು ಅಂತ ಹೀಗೆ ಅರ್ಥ ಆಗ್ತದೆ. ಇವನು ಯಜ್ಞಕ್ಕೆ ಉಪಯೋಗ ಆಗುವಂಥ ಕೆಲಸವನ್ನೇನು ಮಾಡ್ತಿಲ್ಲ ಆ ಶತ್ರುಗಳು, ಆ ಯಜ್ಞವನ್ನ ಹಾಳುಗೆಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಹೀಗೆ ಅರ್ಥ. ಶಕ್ತಿ ವೃತ್ತಿ ಆಗಲಿ ರಕ್ಷಣಾ ವೃತ್ತಿ ಆಗಲಿ ಅದಕ್ಕೆ ಅರ್ಥ ಹೀಗೆ ಅಂತ ನನ್ನ ಆಲೋಚನೆ. ಶ್ರುಧು ಉಂದನೆ, ಒದ್ದೆ ಮಾಡುವುದು ಅಂತ ಅರ್ಥ. ಶ್ರುಧು ಧಾತು ಮೂಲ ಧಾತು, ಅದಕ್ಕೆ ಉಂದನ ಅಂದ್ರೆ ಒದ್ದೆ ಮಾಡೋದು ಅಂತ ಅರ್ಥ. ಅಥವಾ ಕುತ್ಸನ ಅಂತನೂ ಅರ್ಥ ಇದೆ, ಬೈಯುವುದು ಅಂತ. ಎರಡು ಅರ್ಥಗಳಲ್ಲಿ ಯಾವುದಾದ್ರೂ ಒಂದು ರೀತಿಯಿಂದ ಅದನ್ನು ತಗೊಳ್ಬಹುದು ಅಂತ ಕಾಣಿಸ್ತದೆ. ಶ್ರುಧು ಉಂದನೆ ಅಥವಾ ಶ್ರುಧು ಕುತ್ಸನೆ. ಅಥವಾ ಬೇರೆ ಬೇರೆ ಧಾತು ಪುಸ್ತಕಗಳನ್ನ ನಾನು ಪರಿಶೀಲಿಸಿದಾಗ ಶ್ರುಧು ಪ್ರಹಸನೆ, ಪ್ರಸಹನೇಚ ಅಂತ ಎರಡು ಅರ್ಥ ಕೊಟ್ಟಿದ್ದಾರೆ. ಆ ಚುರಾದಿ ಗಣದಲ್ಲಿ ಸೇರಿದಂಥ ಧಾತು ಅದು, ಆದ್ರೆ ನಿಜಂತ ಅಲ್ಲ, ಚುರಾದಿ ಗಣದಲ್ಲಿ ಸೇರಿದ್ದಷ್ಟೇ. ಅದಕ್ಕೆ ಟಾಲರೇಟ್, ಸಹಿಸಿಕೊಳ್ಳುವುದು, ಡಿಸ್ರೆಸ್ಪೆಕ್ಟ್, ಇನ್ನೊಬ್ಬರನ್ನ ಗೌರವಿಸದೇ ಇರುವುದು, ಅವರಿಗೆ ಒತ್ತಾಸೆಯಾಗಿ ನಿಲ್ಲದೆ ಅವರಿಗೆ ವಿರೋಧಿಗಳಾಗಿ ನಿಲ್ಲುವುದು, ಅವರಿಗೆ ಪ್ರೋತ್ಸಾಹ ಕೊಡದೆ ನಿರುತ್ಸಾಹಗೊಳಿಸುವುದು, ಡಿಸ್ರೆಸ್ಪೆಕ್ಟ್, ಡಿಫೀಟ್ ಇತ್ಯಾದಿ ಅರ್ಥಗಳು ಸಿಗ್ತವೆ. ಆದ್ರಿಂದ ಶಕ್ತಿ ವೃತ್ತಿಯಿಂದಲೇ ಪೀಡಕರಾದವರು ಅಂತ ಅರ್ಥ ಸಿಗ್ತದೆ. ಇದು ನನ್ನ ಆಲೋಚನೆ. ದಸ್ಯುಗಳು ಅಂದ್ರೆ ದೈತ್ಯರು. ಆ ದೈತ್ಯರನ್ನ ಅವಿಭ್ಯತ, ಸ್ವಯಂ ಭಯವಿಲ್ಲದ ನೀನು ಭಗವಂತನೇ ಅರಂಧಯ ಸಂಹರಿಸಿದ್ದಿ. ಮತ್ತೆ ಇಂದ್ರ ಭಕ್ತಾಭೀಷ್ಟದಾಯಕನಾದಂಥ ನೀನು ಇಂದ್ರ ಅಂತ ಆ ಮೂಲ ಮಂತ್ರದಲ್ಲಿ 2 ಬಾರಿ ಬಂದದ್ರಿಂದ ಹೀಗೆ ಅರ್ಥ ಮಾಡ್ಬೇಕಾಯ್ತು. ಒಂದು ಕಡೆ ಸರ್ವೇಶ್ವರ ಅಂತ ಅರ್ಥ,
ಮತ್ತೊಂದು ಕಡೆ ಭಕ್ತಾಭೀಷ್ಟದಾಯಕ ಅಂತ ಅದರ ಅರ್ಥ. ಸುತಂ ಅಂದ್ರೆ ಸಿದ್ಧಪಡಿಸಿಟ್ಟಿರುವಂತಹ ಸೋಮ, ಭಕ್ತಿಪೂರ್ಣವಾದ ನಮ್ಮ ಮನಸ್ಸನ್ನ ನೀನು ಸ್ವೀಕರಿಸ್ತಿ. ಪಾತ ಅಂತ ಅನ್ನೋದನ್ನ ತೃಚ್ ಪ್ರತ್ಯಯಾಂತವಾಗಿ ಎಲ್ಲರೂ ಕೂಡ ಇಟ್ಕೊಂಡಿದ್ದಾರೆ ನಾಮಪದವಾಗಿ. ಆ ಮುಂದೆ ಅಸ್ಥಿ ಅಂತ ಒಂದು ಅಧ್ಯಾಹಾರ ಮಾಡ್ಕೊಂಡಿದ್ದಾರೆ. ಹಾಗೆ ಹೇಳೋದಕ್ಕಿಂತ ಲುಟ್ ಲಕಾರ ಅಂತಾನೆ ಹೇಳ್ಬಹುದು. ಆದ್ರಿಂದ ಪಾತ ಸುತಮಿಂದ್ರ, ಅವನು ಪಾನ ಮಾಡ್ತಾನೆ ಅಂತಿಷ್ಟು ನಾವು ಬೇಕಾದಂತಹ ಅರ್ಥ ಅದರಿಂದ ಪ್ರಾಪ್ತ ಆಗ್ತದೆ. ಅಜಗತಿ ಕ್ಷೇಪಣಯೋಹ, ನಾವು ಧಾತುಗಳ ಅರ್ಥವನ್ನು ನೋಡೋಣ. ಅಜಗತಿ ಕ್ಷೇಪಣಯೋಹ ಅಂತ ಅರ್ಥ ಇರೋದ್ರಿಂದ ಅಜತಿ ಅಂದ್ರೆ ಕ್ಷಿಪತಿ, ದುಷ್ಟರನ್ನ ದೂರ ಎಸಿತಾನೆ, ಅದರಿಂದ ಆತ ಅಜ. ಇದನ್ನ ರಘುನಾಥ ಸ್ವಾಮಿಗಳು, ಬನ್ನಂಜಿ ಗೋವಿಂದಾಚಾರ್ಯ ಮೊದಲಾದವರು ಹೇಳಿದ್ದಾರೆ. ಅದೇ ಅರ್ಥವನ್ನು ನಾನು ಇಟ್ಕೊಂಡಿದ್ದೇನೆ. ಅಜ ಹರಣೆ ಅಂತಿದೆ. ಅಜಂತಿ ಅಂದ್ರೆ ಇವನಿಗಾಗಿ ಸೋಮರಸವನ್ನ ತರ್ತಾರೆ, ಅದಕ್ಕಾಗಿ ಈತ ಅಜ. ಇದು ಭಗವಂತಾಚಾರ್ಯ ಹೇಳಿದ ಅರ್ಥ. ಮೊದಲನೇ ಅರ್ಥವನ್ನು ಎರಡನೇ ಅರ್ಥವನ್ನು ಎರಡನ್ನೂ ಬೃಹತಿ ಮಂತ್ರ ವಿಸ್ತರಿಸ್ತಾ ಇದೆ. ದಸ್ಯೂನ್ ಅರಂಧಯ ಅಂದ್ರೆ ಶತ್ರುಗಳನ್ನು ನಾಶಪಡಿಸ್ತಿ ಅಂತ ಹೀಗೆ ಹೇಳಿದಾಗ ಅಲ್ಲಿ ಈ ಮೊದಲನೇ ಅರ್ಥಕ್ಕೆ ಪೂರಕವಾದಂತಹ ವಿವರಣೆ ಅದು. ಶತ್ರುಗಳನ್ನು ನಾಶ ಮಾಡೋದು ಅಂತ. ದಸ್ಯುಗಳು ಅಂದ್ರೆ ಶತ್ರುಗಳು. ಪಾತಾಸುತಮಿಂದ್ರ, ಈ ಇಂದ್ರ ಸೋಮರಸವನ್ನು ಪಾನ ಮಾಡ್ತಾನೆ ಎಂಬಲ್ಲಿ ಇದು ಇವನಿಗಾಗಿ ಸೋಮರಸವನ್ನು ತರ್ತಾರೆ ಅಜಂತಿ ಅಂತ ಏನ್ ಬಂದಿದೆ, ಆ ಎರಡನೇ ಅರ್ಥದ ವಿವರಣೆ ಪಾತಾಸುತಮಿಂದ್ರ ಅನ್ನೋಲ್ಲಿದೆ. ಅಂತೂ ಎರಡು ರೀತಿಯಿಂದ ಬೃಹತಿ ಮಂತ್ರಕ್ಕೂ ಮತ್ತೆ ವಿಷ್ಣು ಸಹಸ್ರನಾಮದ ಅಜ ಎಂಬ ಶಬ್ದಕ್ಕೂ ಸಂಬಂಧ ಇದೆ. ಇದಿಷ್ಟನ್ನು ನಾವೀಗ ನೋಡಿದ್ದಾಯ್ತು. ಭಾವಾರ್ಥ ಏನು ಅಂದ್ರೆ, ಪರಮೇಶ್ವರನೇ ಅಜ್ಞಾನ ವಿಪರೀತ ಜ್ಞಾನಗಳನ್ನ ನಿವಾರಿಸಿಕೊಳ್ಳಲಿಕ್ಕಾಗಿ ನಾವು ಭಕ್ತರಾದವರು ಏನು ಯುದ್ಧ ಮಾಡ್ತಾ ಇದ್ದೇವೆ, ಜ್ಞಾನ ಕಾರ್ಯವೆಂಬ ಯುದ್ಧ, ಆ ಯುದ್ಧದಲ್ಲಿ ಸಾಧಕರು ಜ್ಞಾನ ಲಾಭವನ್ನು ಪಡ್ಕೋತಾರೆ. ಆ ಕಾರ್ಯದಲ್ಲಿ ನೀನು ಅವರನ್ನ ರಕ್ಷಿಸ್ತಿ, ಪೊರೆಯುತ್ತಿ. ಅದಲ್ಲದೆ ಈ ಜ್ಞಾನ ಯಜ್ಞದಲ್ಲಿ ಸಮರ್ಥರಾದಂತಹ ಈ ಸಾಧಕರು ದುಷ್ಟಶಕ್ತಿಗಳಿಗೆ ಹೆದರಿದ್ದಾರೆ. ಆ ಸಾಧಕರನ್ನು ಪೀಡಿಸುವಂತಹ ದುಷ್ಟಶಕ್ತಿಗಳನ್ನು ಯಾರಿಗೂ ಅಂಜದಂತಹ ನೀನು ದೂರ ಓಡಿಸ್ತಿ. ಭಕ್ತರು ಅರ್ಪಿಸಿದಂತಹ ಭಕ್ತಿ ತುಂಬಿದ ಸೋಮ ಅಂದ್ರೆ ಮನಸ್ಸು, ಆ ಮನಸ್ಸನ್ನು ಕೂಡ ನೀನು ಸ್ವೀಕರಿಸ್ತಿ ಅಂತ ಇದು ಒಟ್ಟದರ ಭಾವಾರ್ಥ. ಹೀಗೆ ಇದು ಅಜ ಅನ್ನೋ ಶಬ್ದಕ್ಕೆ ಸಂಬಂಧಪಟ್ಟಂತೆ ಭಾವಾರ್ಥ, ಅದರ ಮತ್ತೆ ಅನ್ವಯಾರ್ಥ, ಬೃಹತಿ ಮಂತ್ರದ ಅನ್ವಯಾರ್ಥ, ಇಷ್ಟೆಲ್ಲವನ್ನು ಕೂಡ ನಾವೀಗ ನೋಡಿದ್ದೇವೆ. ಮುಂದೆ ಅಜ ಎನ್ನುವ ಶಬ್ದಕ್ಕೆ ಏನು ಅರ್ಥ ಆಗ್ತದೆ ಅಂತ ಇನ್ನು ಬೇರೆ ಬೇರೆ ಉಲ್ಲೇಖಗಳನ್ನ ನಾವೀಗ ಗಮನಿಸಬೇಕು. ಅಜ ಅಂದ್ರೆ ಯಜ್ಞಕ್ಕೆ ಕಾರಣನಾದವನು ಅಂತ ಅದರ ತಾತ್ಪರ್ಯ. ಇಜ್ಜತೆ ಅನೇನ ಇತಿ ಯಜ್ಞ ಹೇತುವಾದ್ದರಿಂದ ಅಜ ಅಂತ ಅರ್ಥ. ಈ ಒಂದು ಅರ್ಥವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಬೃಹತಿ ಮಂತ್ರಕ್ಕೆ ಹೊಂದಾಣಿಕೆಯಾಗಿ ಇಟ್ಕೊಳ್ಬಹುದು. ಮತ್ತೆ ಮೋಕ್ಷವನ್ನು ಕೊಡಿಸಿ ಮತ್ತೆ ಹುಟ್ಟಲಿಕ್ಕೆ ಕಾರಣ ಆಗದೇ ಇರುವವನು, ಉದ್ಗಮಯ್ಯ ನಜಾಯತೆ ಅನೇನ ಇತಿ ಅಜಃ, ಆ ಅರ್ಥವನ್ನು ಕೂಡ ಈಗಾಗಲೇ ನಾವು ಈ ಹಿಂದೆ ನೋಡಿದ್ದೇವೆ. ಪಶುಷು ಪಂಚವಿಧಂ ಸಾಮೋಪಾಸೀತ ಹಿಂಕಾರ ಯಜ್ಞ ಉದಜ. ಛಾಂದೋಗ್ಯ ಉಪನಿಷತ್ತಿನ ಆ ಮಾತನ್ನು ಸ್ವಲ್ಪ ನಾನು ತಪ್ಪಾಗಿ ಓದಿದಂತೆ ಕಾಣಿಸ್ತದೆ. ಯಜ್ಞ ಮತ್ತು ಅಜನಿ ಹೇತುತ್ವಾತ್, ಮತ್ತೆ ನಮಗೆ ಹುಟ್ಟು ಇಲ್ಲದೇ ಇರುವಂತೆ ಮಾಡುವವನಾದ್ರಿಂದ ಆತ ಅಜ. ಪ್ರದ್ಯುಮ್ನ ರೂಪಿಯಾದ ಭಗವಂತನನ್ನ ಅಜ ಅಂತ ಉಪಾಸನೆ ಮಾಡಬೇಕು. ಯಾಕಂದ್ರೆ ಮತ್ತೆ ಈ ಸಂಸಾರದಲ್ಲಿ ಹುಟ್ಟು ನಮಗೆ ಬರದೇ ಇರುವಂತೆ ಅವನು ಮಾಡ್ತಾನೆ. ಆಡುಗಳಲ್ಲಿ ಇದ್ದಾನೆ,
ಪಶುಷು ಪಂಚವಿಧಂ ಸಾಮೋಪಾಸೀತ ಅಂತ. ಎಲ್ಲ ಆಡುಗಳಲ್ಲಿದ್ದಾನೆ. ಆ ಆಡುಗಳನ್ನ ಕ್ಷತ್ರಿಯರು ಮೊದಲಾದವರು ಯಜ್ಞಕ್ಕೆ ಉಪಯೋಗಿಸ್ತಾರೆ. ಅಂಥ ಆಡುಗಳಲ್ಲಿ ಇದ್ದು ಯಜ್ಞದ ಆಹುತಿ ರೂಪವಾಗಿ ಅವು ಹೋಮಿಸಲ್ಪಟ್ಟಾಗ ಮುಂದೆ ಆ ಆಡುಗಳಿಗೂ ಕೂಡ ಸದ್ಗತಿಯನ್ನು ಕೊಡುವವನು. ಹೀಗೆಲ್ಲ ಅರ್ಥಗಳಂತಂದ್ರೆ ಯಜಮಾನನಿಗೆ ಮಾತ್ರ ಅಲ್ಲ, ಯಜ್ಞದಲ್ಲಿ ಆಹುತಿಯಾಗಿರುವಂಥ ಆ ಆಡುಗಳಿಗೂ ಕೂಡ ಸದ್ಗತಿಯನ್ನು ಕೊಡುವವನು. ಇಷ್ಟು ಅರ್ಥ ಆಗ್ತದೆ. ಮತ್ತೆ ಯೋಗ್ಯರಾದಂತಹ ಜೀವಾತ್ಮರಿಂದ ಸತ್ಕಾರ್ಯಗಳನ್ನು ಮಾಡಿಸಿ ಅವರಿಗೆ ಉತ್ತಮ ಫಲವನ್ನು ಕೊಡುವಂಥವನು ಅವನೇ. ನಿರ್ದುಷ್ಟವಾದ ಜ್ಞಾನವನ್ನು ಕೊಟ್ಟು ಅವರಿಗೆ ಸಾಕ್ಷಾತ್ಕಾರವನ್ನು ಕೊಡುವವನು ಅಂತ ಹೀಗೆಲ್ಲ ಅದಕ್ಕೆ ಅರ್ಥಗಳು ಕಾಣುತ್ತವೆ. ಭಕ್ತ್ಯಾ ಪ್ರಸನ್ನೋ ಭಗವಾನ್ ದಜ್ಞಾಧ್ಯಾನಮಲಾಕುಲಂ ತಯೈವ ದರ್ಶನಂ ಯಾತಃ ಪ್ರದದ್ಯಾನ್ ಮುಕ್ತಿಮೇತಯ ಏಷ ಹ್ಯೇವ ಸಾಧು ಕರ್ಮ ಕಾರಯತೆ ತಂ ಯಮೇಭ್ಯ ಲೋಕೇಭ್ಯ ಉನ್ನಿನೀಶತೆ ಅಂತ. ಸಾಧು ಕರ್ಮ, ಉತ್ತಮ ಕರ್ಮವನ್ನು ಮಾಡಿಸುವವನು ಇವನೇ, ಅಸಾಧು ಕರ್ಮವನ್ನು ಮಾಡಿಸುವವನು ಅವನೇನೆ. ಇಲ್ಲಿ ಸಾಧು ಕರ್ಮವನ್ನು ಮಾಡಿಸಿ ಅವರಿಗೆ ಮತ್ತೆ ಸಂಸಾರದಲ್ಲಿ ಹುಟ್ಟು ಆಗದೇ ಇರುವಂತೆ ಸಾಧಕರಿಗೆ ಮಾಡ್ತಾನೆ. ಆದ್ರಿಂದ ಆತನನ್ನ ಅಜ ಅಂತ ಇಲ್ಲಿ ಹೇಳಿದ್ದಾರೆ. ಯಜ ದೇವ ಪೂಜಾ ಅಂತ ಧಾತು. ಯಜಂತಿ ಅಂದ್ರೆ ಯಜ್ಞ ಮಾಡ್ತಾರೆ, ಇಜ್ಜತೆ ಅಂದ್ರೆ ಇವನು ಯಜ್ಞ ಮಾಡಲ್ಪಡ್ತಾನೆ, ಇವನು ಸಲುವಾಗಿ ಯಜ್ಞ ನಡೀತದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಹಾಗಾದ್ರೆ ಇಜ್ಜತೆ ಅಂತ ಆಯ್ತದು. ಇಜ್ಜತೆ ಇತಿ ಇಜಹ ಅಂತ ಆಗ್ಬೇಕಾಯ್ತು, ಅಜ ಅಂತ ಹೇಗಾಯ್ತು ಅಂದ್ರೆ ಅನೇಕ ಕಡೆ ಹೀಗೆ ಶಬ್ದಗಳನ್ನು ವ್ಯತ್ಯಾಸ ಮಾಡಿ ವೇದ ಪುರಾಣ ಇತ್ಯಾದಿಗಳಲ್ಲಿ ಪ್ರಯೋಗ ಮಾಡ್ತಿರ್ತಾರೆ. ಆದ್ರಿಂದ ಅಕಾರ ಹೋಗಿ ಇಕಾರ ಆಗುವುದು, ಇಕಾರ ಹೋಗಿ ಅಕಾರ ಆಗುವುದು, ಇದೆಲ್ಲ ಶಾಸ್ತ್ರಗಳು ಪರೋಕ್ಷವಾಗಿ ಎಲ್ಲವನ್ನು ಹೇಳ್ತಿರ್ತವೆ, ನೇರವಾಗಿ ಎಲ್ಲವನ್ನು ಹೇಳುವುದಿಲ್ಲ ಅನ್ನೋದೊಂದಕ್ಕೆ ಸ್ಪಷ್ಟವಾದಂತಹ ಉದಾಹರಣೆ ಇದು ಅಂತಾರೆ. ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ. ನೇರವಾಗಿ ಏನನ್ನೂ ಹೇಳಲಿಕ್ಕೆ ದೇವತೆಗಳು ಇಷ್ಟಪಡೋದಿಲ್ಲ. ವರ್ಣಾಭಿಮಾನಿ ದೇವತೆಗಳು, ವೇದಾಭಿಮಾನಿ ದೇವತೆಗಳು ಎಲ್ಲವನ್ನು ಹೀಗೆ ನೇರವಾಗಿ ಹೇಳ್ತಾರೆ. ಇಜ ಅಂತ ಹೇಳಿದೇನೆ ಅಜ ಅಂತ ಹೇಳ್ತಾರೆ. ಪ್ರತಿಯೊಂದು ಶಬ್ದದ ಅರ್ಥವೂ ಕೂಡ ಹೀಗೆ ರಹಸ್ಯವಾಗಿ ಇರಬೇಕು ಅಂತ ಅವರ ತಾತ್ಪರ್ಯ. ಹಾಗೆ ಅಂತ ನಮ್ಮ ಗುರುಗಳು ಸಗ್ರಿ ರಾಘವೇಂದ್ರಾಚಾರ್ಯರು ತಮ್ಮ ವಿಷ್ಣು ಸಹಸ್ರನಾಮ ಅನ್ನೋ ಗ್ರಂಥದಲ್ಲಿ ಈ ಎಲ್ಲ ಅಜ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅನೇಕ ಉಲ್ಲೇಖಗಳನ್ನ ತೋರಿಸ್ತಾರೆ. ಮತ್ತೆ ಇಜ ಆಗಬೇಕಾಗಿದ್ದು ಅಜ ಆಯ್ತು ಹೇಗೆ ಅನ್ನೋದನ್ನು ಕೂಡ ಹೀಗೆ ಅವರು ವಿವರಿಸ್ತಾರೆ. ಲಕ್ಷಾಲಂಕಾರ ಹೇಳುವಂತೆ ಅಜ ಅಂದ್ರೆ ಆ ಎಂಬುದಾಗಿ ಅವನ ಹೆಸರು, ಭಗವಂತನ ಹೆಸರು. ಅದು ಸ್ವತಃಸಿದ್ಧವಾದಂತಹ ಸ್ವಾಭಾವಿಕವಾದ ನಾಮ. ಅಹ ಇತಿ ಬ್ರಹ್ಮ ತತ್ರಾಗತಮಹಮಿತಿ ಅಂತ ಐತ್ರೇಯ ಉಪನಿಷತ್ತು ಹೇಳ್ತದೆ. ಹೀಗೆ ಸ್ವಾಭಾವಿಕವಾದ ಹೆಸರುಳ್ಳವನಾದ್ರಿಂದ ಆತನನ್ನ ಅಜ ಅಂತ ಹೇಳಬೇಕು. ಇದು ಲಕ್ಷಾಲಂಕಾರ ಮಾಡುವಂತಹ ವ್ಯಾಖ್ಯಾನ. ಮುಂದೆ ಶಾಂಕರ ಭಾಷ್ಯದಲ್ಲಿ ಹೇಳುವಂತೆ ಭಕ್ತರ ಹೃದಯವನ್ನು ಸೇರುವವನು, ಗತಿ ಅಂತ ಅರ್ಥ ಇದೆಯಲ್ಲ, ಅದನ್ನ ಅವ್ರು ಇಟ್ಕೊಂಡಿದ್ದಾರೆ, ಅದನ್ನು ಗಮನಿಸ್ಬೇಕು ನಾವು. ಭಕ್ತರ ಹೃದಯವನ್ನ ಪ್ರವೇಶಿಸುವವನು ಅಥವಾ ಆ ಭಕ್ತರ ಕಡೆ, ದುಷ್ಟರ ಕಡೆಗೆ ಆಯುಧಗಳನ್ನು ಎಸೆಯುವವನು, ಈ ಅರ್ಥವನ್ನು ಕೂಡ ಶಂಕರಾಚಾರ್ಯರು ನಮ್ಮ ಶಾಂಕರ ಭಾಷ್ಯದಲ್ಲಿ ವರ್ಣಿಸ್ತಾರೆ. ಪರಾಶರ ಭಟ್ರು ಹೇಳುವಂತೆ ನಜಾಯತೆ ಜನಿತ್ರ್ಯಾಂ ಯದಜಃ ತಸ್ಮಾತ್ ಅನೇಕಜಿತ್ ಅಂತ ಒಂದು ಶ್ರುತಿಯನ್ನು ಉದ್ಧಾರಿಸ್ತಾರೆ ಅವರು. ಸ್ತಂಭಜತ್ವಾತ್ ಇತರವತ್ ಅಜಾತತ್ವಾತ್ ಅಜಃ. ಕಂಬಗಳಲ್ಲಿ ಹುಟ್ಟಿದವನು ನರಸಿಂಹ ರೂಪದಿಂದ, ಮತ್ತೆ ವರಾಹ ರೂಪದಿಂದ ಕೂಡ ಬೇರೆ ಬೇರೆ ರೀತಿಯಾಗಿ ಹುಟ್ಟಿದವನು, ತಾಯಿ ಗರ್ಭದಲ್ಲಿ ಹುಟ್ಟಿದವನಲ್ಲ. ಆದ್ರಿಂದ ಆತ ಅಜ. ಸತ್ಯಸಂಧ ಸ್ವಾಮಿಗಳು ಹೇಳುವಂತೆ ಹುಟ್ಟಿಲ್ಲದವನು, ಆದ್ರಿಂದ ಆತ ಅಜ. ನ ಜಾಯತೆ ಇತಿ ಅಜಃ. ಹೀಗೆ ಇವರೆಲ್ಲ ಹೇಳಿದಂತಹ ಅರ್ಥಗಳನ್ನ ನಾವು ನೋಡಿದ್ದೇವೆ. ಅಜ ಶಬ್ದದ ಅರ್ಥವನ್ನ ಮತ್ತೆ ಅದಕ್ಕೆ ಸಂಬಂಧಿಸಿದಂತಹ ಬೃಹತಿ ಮಂತ್ರದ ಅರ್ಥವನ್ನು ಕೂಡ ನೋಡಿದ್ದೇವೆ. ಮುಖ್ಯವಾಗಿ ನಮ್ಮ ಜೀವನವೆಂಬ ಯಜ್ಞದ ಕಡೆಗೆ ಧಾವಿಸಿ ಬರುವವನು, ಅಲ್ಲಿ ಬಂದು ನಮ್ಮ ಯಜ್ಞಕ್ಕೆ ತೊಂದರೆ ಕೊಡುವಂತಹ ದೈತ್ಯರನ್ನ ದೂರ ಎತ್ತಿ ಎಸೆಯುವವನು, ಇವೆರಡರ ಅರ್ಥವು
ಯಜ್ಞದ ಕಡೆಗೆ ಬರುವವನು ಅನ್ನೋ ಅರ್ಥವೂ ಬರ್ತದೆ ಯಜ ಶಬ್ದಕ್ಕೆ, ಶತ್ರುಗಳನ್ನು ದೂರ ಎತ್ತಿ ಎಸೆಯುವವನು ಅನ್ನೋ ಅರ್ಥವೂ ಬರ್ತದೆ, ಮತ್ತೆ ನಮಗೆ ಜ್ಞಾನವನ್ನು ಕೊಡುವವನು, ಮುಕ್ತಿಯಲ್ಲಿ ಆ ಸುಖವನ್ನು ಕೊಟ್ಟು ಮತ್ತೆ ಪುನರ್ಜನ್ಮ ಇಲ್ಲದಂತೆ ಮಾಡುವವನು, ಈ ಎಲ್ಲ ಅರ್ಥಗಳು ಕೂಡ ಆ ಶಬ್ದದಿಂದ ಸಹಜವಾಗಿಯೇ ಸಿಗ್ತವೆ ಅಜ ಎಂಬ ಶಬ್ದದಿಂದ. ಭಕ್ತಿ ತುಂಬಿದ ಮನಸ್ಸನ್ನ ಸ್ವೀಕಾರ ಮಾಡುವವನು, ಈ ಎಲ್ಲ ಅರ್ಥಗಳನ್ನು ಹೇಳುವಂಥ ಸಂಸಾರದ ಹಂತದಿಂದ ಮುಕ್ತಿಯ ಹಂತದವರೆಗೆ ಎಲ್ಲ ಹಂತಗಳನ್ನು, ಎಲ್ಲ ಸ್ಟೆಪ್ಗಳನ್ನು ವರ್ಣನೆ ಮಾಡುವಂಥ ಒಂದು ಭಾಗ ಇದು, ಒಂದು ನಾಮ, ಅಜ ಅನ್ನುವ ನಾಮ. ಅದರ ಜೊತೆಗೆ ಈ ಭಾಗ ಸಮಾಪ್ತವಾಗಿದೆ. ಬೃಹತಿ ಮಂತ್ರದ ಶ್ರವಣವು ಕೂಡ ಸಮಾಪ್ತವಾಗಿದೆ.